ಕೊಲೆ ಆರೋಪಿಗಳನ್ನ ತಮ್ಮದೇ ಸ್ಟೈಲ್ನಲ್ಲಿ ಬೆಂಡೆತ್ತಿ ಸತ್ಯವನ್ನ ಹೊರಗೆ ತರುವಂತಹ ಪೊಲೀಸರು ಇದ್ದಾರೆ. ಆದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಚೆನ್ನಾಗಿ ತನಿಖೆ ನಡೆಸ್ತಾ ಇದ್ದಂತಹ ಪೊಲೀಸ್ ಇದೀಗ ಅದೇನಾಯಿತೋ ಗೊತ್ತಿಲ್ಲ, ಆ ಆರೋಪಿಗಳಿಗೆ ರಾಜಾತಿಥ್ಯವನ್ನ ನೀಡುತ್ತಿದ್ದಾರೆ. ಇನ್ನು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಂತೂ ಸ್ಕ್ರೀನ್ ಅಥವಾ ಪರದೆಯನ್ನೇ ಅಳವಡಿಸಿ ಯಾವುದೇ ಕ್ಲೂ ಅನ್ನ ಬಿಟ್ಟು ಕೊಡ್ತಿಲ್ವಾ ಅನ್ನುವಂಥ ಅನುಮಾನ ಹುಟ್ಟು ಹಾಕೋ ಹಾಗೆ ಮಾಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಿಲ್ಲರ್ಸ್ ಡಿ ಗ್ಯಾಂಗ್ಗೆ ಪೊಲೀಸರಿಂದಲೇ ರಾಜಾತಿಥ್ಯ. ಠಾಣೆಗೆ ಸೈಡ್ ವಾಲ್ ಕಟ್ಟಿ ಮಾಧ್ಯಮಗಳ ಚಿತ್ರೀಕರಣಕ್ಕೆ ಅಡ್ಡಿ. ಇತಿಹಾಸದಲ್ಲಿ ಆರೋಪಿ ಇರುವ ಠಾಣೆ ಸುತ್ತಮುತ್ತ ನಿಷೇಧಾಜ್ಞೆ. ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಗೆಳತಿ ಪವಿತ್ರ ಗೌಡ ಸೇರಿ 14 ಜನರ ಬಂಧನವಾಗಿದ್ದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಯುತ್ತಿದೆ. ಠಾಣೆಯ ಮುಂದೆ ದರ್ಶನ್ ಅಭಿಮಾನಿಗಳು ಜಮಾಯಿಸಬಾರದು, ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗಬಾರದು ಅಂತ ಠಾಣೆಯ 200 ಮೀಟರ್ ಸುತ್ತಮುತ್ತ ಗುರುವಾರದಿಂದ ಅಂದ್ರೆ 13ರಿಂದ 17ನೇ ತಾರೀಕಿನವರೆಗೆ 5 ದಿನ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಇನ್ನು ಕೊಲೆ ಆರೋಪಿಗಳ ವಿಚಾರಣೆ ನಡೆಸುವ ಪೊಲೀಸ್ ಠಾಣಾ ಬಳಿ ಇತಿಹಾಸದಲ್ಲಿ ಮೊದಲ ಬಾರಿಗೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಇನ್ನು ಮಾಧ್ಯಮಗಳ ಕ್ಯಾಮೆರಾ ಕಣ್ಣಿಂದ ಆರೋಪಿಗಳನ್ನ ಮರೆಮಾಚಲು ಠಾಣೆಯ ಮುಂಭಾಗ ಸೈಡ್ ವಾಲ್ಗಳನ್ನು ಕಟ್ಟಲಾಗಿದೆ. ದೂರು ನೀಡಲು ಬಂದ ಸಾರ್ವಜನಿಕರಿಗೂ ಠಾಣೆಯ ಒಳಗೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಇದರಿಂದ ಸಮಸ್ಯೆ ಅಂತ ದೂರು ಕೊಡಲು ಬಂದವರಿಗೂ ಸಮಸ್ಯೆ ಆಗ್ತಿದೆ. ಪೊಲೀಸರ ಈ ವರ್ತನೆಗೆ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಿವೆ. ಆರೋಪಿಗಳಿಗೆ ಮೊದಲ ದಿನ ಪೊಲೀಸರು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ನೀಡಿ ರಾಜಾತಿಥ್ಯ ನೀಡಿದ್ರು. ಈ ಹಿನ್ನೆಲೆ ಕೊಲೆ ಮಾಡಿದವರಿಗೆ ಈ ರೀತಿ ವ್ಯವಸ್ಥೆ ಮಾಡಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನು ಸ್ಥಳ ಮಹಜರಿಗೆ ಆರೋಪಿಗಳನ್ನ ಕರೆದುಕೊಂಡು ಬರುವಾಗ ಮಾಧ್ಯಮಗಳಲ್ಲಿ ಆರೋಪಿಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದನ್ನು ತಡೆಯುವ ಪ್ರಯತ್ನ ಪೊಲೀಸರಿಂದ ನಡೆದಿದೆ. ಕೊಲೆ ಆರೋಪಿಗಳಿಗೆ ಇಷ್ಟೊಂದು ರಾಜ ಮರ್ಯಾದೆ ಯಾಕೆ ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಇನ್ನು ಠಾಣೆಯ ಸುತ್ತಮುತ್ತ ದರ್ಶನ್ ಅಭಿಮಾನಿಗಳು ಸೇರದಿದ್ರು ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತ್ ಮಾಡಿಕೊಳ್ಳಲಾಗಿತ್ತು. ಅದೇನೇ ಆಗಲಿ, ಈ ಬಗ್ಗೆ ಗೃಹ ಸಚಿವರು ಗಮನ ಹರಿಸಬೇಕು. ದೂರು ಕೊಡಲು ಬಂದ ಸಾರ್ವಜನಿಕರಿಗೆ ಆಗ್ತಿರೋ ಸಮಸ್ಯೆ, ಮಾಧ್ಯಮಗಳನ್ನು ನಿಯಂತ್ರಿಸೋ ಈ ನಿರ್ಧಾರದಿಂದ ಹಿಂದೆ ಸರಿಯಬೇಕಿದೆ. ಸ್ಯಾಂಡಲ್ವುಡ್ ಇಂದ ನಟ ದರ್ಶನ್ ಬ್ಯಾನ್ಗೆ ಹೆಚ್ಚಿದ ಒತ್ತಡ. ನನಗೆ ದರ್ಶನ್ ಹೊಡೆದಿಲ್ಲ, ನನ್ನ ಪತ್ನಿ ತುಂಬಾ ಒಳ್ಳೆಯವಳು. ಪವಿತ್ರ ಗೌಡ ಪರ ಬ್ಯಾಟ್ ಬೀಸಿದ ಮಾಜಿ ಪತಿ ಸಂಜಯ್ ಸಿಂಗ್. ಕನ್ನಡ ಚಿತ್ರರಂಗದಿಂದ ದರ್ಶನ್ ಅವರನ್ನ ಬಹಿಷ್ಕರಿಸಿ ಎಂಬ ಆಗ್ರಹವು ಜಾಸ್ತಿ ಆಗ್ತಿದೆ. ಕರ್ನಾಟಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ನೇತೃತ್ವದಲ್ಲಿ ತುರ್ತು ಸಭೆ ನಡೆದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದು ಅವರನ್ನ ಚಿತ್ರರಂಗದಿಂದ ಬಹಿಷ್ಕರಿಸುವಂತೆ ಒತ್ತಡ ಹಾಕ್ತಿದ್ದಾರೆ. ಕೊಲೆ ಪ್ರಕರಣದಲ್ಲಿ A2 ಆರೋಪಿ ಆಗಿದ್ರು ದರ್ಶನ್ ವಿರುದ್ಧ ಯಾಕೆ ಕನ್ನಡ ಚಿತ್ರೋದ್ಯಮ ಕ್ರಮ ಕೈಗೊಳ್ತಿಲ್ಲ? ಕೊಲೆ ಆರೋಪಿ ಆಗಿದ್ರು ದರ್ಶನ್ ಅವರನ್ನ ಚಿತ್ರೋದ್ಯಮ ಪರೋಕ್ಷವಾಗಿ ಬೆಂಬಲಿಸುತ್ತಿದೆಯೇ ಅಂತ ಸಂಘಟನೆಗಳು ಪ್ರಶ್ನೆ ಮಾಡ್ತಿವೆ. ಈ ಹಿನ್ನೆಲೆಯಲ್ಲಿ ಇಂದು ಫಿಲ್ಮ್ ಚೇಂಬರ್ ತುರ್ತು ಸಭೆ ಕರೆದಿದ್ದು ಸಭೆಯಲ್ಲಿ ತೀವ್ರ ಚರ್ಚೆ ಬಳಿಕ ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕೇ ಬೇಡವೇ ಎಂಬ ನಿರ್ಧಾರ ಪ್ರಕಟಿಸಲಿದೆ. ಜಿ ಕನ್ನಡ ನ್ಯೂಸ್ ಜೊತೆ ಪವಿತ್ರ ಗೌಡ ಮಾಜಿ ಪತಿ ಮಾತನಾಡಿದ್ದಾರೆ. ಮಾಜಿ ಪತ್ನಿ ಪರ ಬ್ಯಾಟ್ ಬೀಸಿದ ಮಾಜಿ ಪತಿ ಸಂಜಯ್ ಸಿಂಗ್. ನನ್ನ ಪತ್ನಿ ತುಂಬಾ ಒಳ್ಳೆಯವಳು, ಈ ರೀತಿ ಮಾಡಿಲ್ಲ. ರೇಣುಕಾಸ್ವಾಮಿ ಪವಿತ್ರಗೆ ಯಾಕೆ ಸಂದೇಶ ಕಳಿಸಬೇಕು? ಆತ ಮಾಡಿದ್ದು ತಪ್ಪು. ಒಂದು ವೇಳೆ ಪವಿತ್ರ ಗೌಡ ಇಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ರು. ತೋರಿಸ್ತಾ ಇದ್ರು ಅಷ್ಟೇ ಗೊತ್ತು ನನ್ಗೆ. ಅದೇನೆ ಈಗ ಅಲ್ಲ ಸರ್, ಈಗ ನೀವು ಪ್ರೀತಿ ಮಾಡಿದಂತ ವೈಫು ಇವತ್ತು ಅಪರಾಧಿ ಅಂದ್ರೆ ಅವ್ರ ಮೇಲೆ ಆರೋಪ ಇದೆ ಈ ತರ A1 ಅಂತ ಹೇಳಿ, ಏನ್ ಅನ್ಸುತ್ತೆ ನಿಮ್ಗೆ? ನನ್ಗೆ ನೋವು ಆಗಿರೋದು ಅದರಿಂದಲೇ ನಾನು ಮೀಡಿಯಾ ಮುಂದೆ ಇಷ್ಟು ವರ್ಷದಿಂದ ನಾನು ಯಾವಾಗ್ಲೂ ಮೀಡಿಯಾ ಮುಂದೆ ಬಂದಿಲ್ಲ. ಎಷ್ಟೊಂದ್ ಸತಿ ತುಂಬಾ ಪ್ರಾಬ್ಲಮ್ಸ್ ಬಂದಿತ್ತು, ಬಟ್ ನಾನು ಯಾವಾಗ್ಲೂ ಮೀಡಿಯಾ ಮುಂದೆ ಬಂದಿರ್ಲಿಲ್ಲ. This is the first time that I came in front of media because the thing is she has not done anything wrong. Because I know her as a person for many years. ಅದೇ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿರೋ ಪ್ರಕಾರ whatever the arrangements and the consequences she is doing right now is wrong. ಒಟ್ಟಾರೆ ಕಾಕಿ ಕೋಟೆಯಲ್ಲಿ ಕೊಲೆ ಆರೋಪ ಹೊತ್ತಿರೋ ಡಿ ಗ್ಯಾಂಗ್ಗೆ ಫುಲ್ ಡ್ರಿಲ್ ನಡೀತಿದೆ. ಒಂದ್ ಕಡೆ ದರ್ಶನ್ ರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡೋ ಚರ್ಚೆ ಜೋರಾಗಿದ್ರೆ
ಇತ್ತ ಆರೋಪಿಗಳಿಗೆ ರಾಜಾತಿಥ್ಯ ಹಾಗೂ ಮಾಧ್ಯಮಗಳ ಕ್ಯಾಮೆರಾಗೆ ಸಿಗಬಾರದು. ಪೊಲೀಸರು ಬೇರೆಯದ್ದೇ ಸಂದೇಶ ನೀಡಿದ್ದಾರೆ. ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ. ವಿಶ್ವನಾಥ್ ಹರಿಹರ ಹಾಗೂ ಯಶೋಧ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.